ಇವತ್ತು ನಾನು ನಿಮಗೆ ಒಂದು ಇನ್ಸ್ಟಂಟಾಗಿ ಮಾಡೋವಂಥ ದೋಸೆ ರೆಸಿಪಿನ ತೋರಿಸೋದಕ್ಕೆ ಬಂದಿದ್ದೀನಿ. ಸೆಟ್ ದೋಸೆ ಸಿಗುತ್ತಲ್ಲ ಹೋಟೆಲ್ಗಳಲ್ಲಿ, ಆ ಥರ ಸಾಫ್ಟಾಗಿ ಸ್ಪಾಂಜಿಯಾಗಿರುತ್ತೆ. ಒಂದು 5 ನಿಮಿಷದಲ್ಲಿ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೋಬೋದು, ಅಷ್ಟು ಈಸಿಯಾಗಿರುತ್ತೆ. ನೆಂಚ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಹೋಟೆಲ್ ಸ್ಟೈಲಲ್ಲಿ ಚಟ್ನಿ ಮಾಡೋಣ, ಜೊತೆಗೆ ಒಂದು ಬಾಂಬೆ ಸಾಗು ಮಾಡೋಣ. ಒಂದು 4-5 ನಿಮಿಷದಲ್ಲಿ ದೋಸೆ ಹಿಟ್ಟು ರೆಡಿಯಾಗೋಯ್ತು. ನಾವು ಮಾಡಿರೋಂಥ ದೋಸೆ ಹಾಕ್ಬಿಡೋಣ. ಏನು ಹರಡೋವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೋಡ್ಬೋದು ದೋಸೆ ಹಿಟ್ಟಲ್ಲಿ ಹೇಗೆ ಗೂಡು ಚೆನ್ನಾಗಿ ಬಂದಿದೆ. ನಾವು ಮಾಡ್ತಾ ಇರೋಂಥ ದೋಸೆಗೂ ಎಣ್ಣೆ ಹಾಕುವಂಥ ಅವಶ್ಯಕತೆಯೇ ಇಲ್ಲ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತು ನಾನು ನಿಮಗೆ ಒಂದು ಇನ್ಸ್ಟಂಟಾಗಿ ಮಾಡೋವಂಥ ದೋಸೆ ರೆಸಿಪಿನ ತೋರಿಸೋದಕ್ಕೆ ಬಂದಿದ್ದೀನಿ. ಇದು ನಾರ್ಮಲ್ ದೋಸೆ ಥರ ಅಲ್ಲ, ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿರುತ್ತೆ. ಸೆಟ್ ದೋಸೆ ಸಿಗುತ್ತಲ್ಲ ಹೋಟೆಲ್ಗಳಲ್ಲಿ, ಆ ಥರ ಸಾಫ್ಟಾಗಿ ಸ್ಪಾಂಜಿಯಾಗಿರುತ್ತೆ. ಬಹಳ ಸುಲಭ ಮಾಡೋದು. ಒಂದು 5 ನಿಮಿಷದಲ್ಲಿ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೋಬೋದು, ಅಷ್ಟು ಈಸಿಯಾಗಿರುತ್ತೆ. ಸೊ ಇವತ್ತು ಬರೀ ದೋಸೆ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಹೋಟೆಲ್ ಸ್ಟೈಲಲ್ಲಿ ಚಟ್ನಿ ಮಾಡೋಣ, ಜೊತೆಗೆ ಒಂದು ಬಾಂಬೆ ಸಾಗು ಮಾಡೋಣ. ಸೇಮ್ ಸೆಟ್ ದೋಸೆ ಹೋಟೆಲಲ್ಲಿ ಹೇಗೆ ಕೊಡ್ತಾರೋ ಅದೇ ರೀತಿ ನಾವು ಇವತ್ತು ಮಾಡೋಣ. ಎಲ್ಲ ಸುಲಭವಾಗಿ ಹೇಗೆ ಮಾಡ್ಬೋದು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ ಶುರು ಮಾಡೋಣ ಇನ್ಸ್ಟಂಟ್ ಸ್ಪಾಂಜ್ ದೋಸೆ ರೆಸಿಪಿನ. ಮೊದಲಿಗೆ ನಾವು ಬಾಂಬೆ ಸಾಗುವಿಂದ ಶುರು ಮಾಡೋಣ. ಒಂದು ಬಾಣಲೆ ತೊಗೊಂಡಿದ್ದೀನಿ. ದೇವ್ರನ್ನ ಸ್ಮರಿಸ್ಕೊಳ್ತಾ ಒಲೆ ಅಂಟಿಸ್ಕೊಳ್ಳೋಣ. ಒಲೆ ಅಂಟಿಸಿದೆ. ಇದಕ್ಕೆ ಮೊದಲಿಗೆ ನಾನು ಸತ್ವ ಫುಡ್ಸ್ ಆ್ಯಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ ಕಡಲೆಕಾಯಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾಯ್ತಿದೆ. ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕೋತಾ ಇದ್ದೀನಿ. ಸಾಸಿವೆ ಸಿಡಿತಾ ಇದೆ. ಇದಕ್ಕೆ 1 ಟೀ ಸ್ಪೂನು ಜೀರಿಗೆ ಹಾಕೋತಾ ಇದ್ದೀನಿ. 1 ಟೀ ಸ್ಪೂನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಬೇಳೆಗಳ ಬಣ್ಣ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಸ್ನೇಹಿತರೆ ಬೇಳೆಗಳ ಬಣ್ಣ ಎಲ್ಲ ಚೇಂಜ್ ಆಗಿದೆ. ಘಮಕ್ಕೆ ಸ್ವಲ್ಪ ಹಿಂಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಒಂದು 3 ಮೆಣಸಿನ್ಕಾಯಿನ ತುಂಡು ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು 2 ಗುಂಟೂರು ಮೆಣಸಿನ್ಕಾಯಿನೂ ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಎಲ್ಲ ಹಾಕಿದ್ಮೇಲೆ ಒಂದು ಸಲ ಬಾಡಿಸ್ಕೊಂಬಿಡೋಣ. ಒಂದು ಈರುಳ್ಳಿನ ನಾನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನಿವತ್ತು ತೋರಿಸ್ತಾ ಇರೋವಂಥ ರೆಸಿಪಿ ಎಷ್ಟು ಈಸಿ ಅಂದರೆ ಇವಾಗ ಅಡುಗೆ ಕಲಿತಾ ಇರೋರು ಕೂಡ ಆರಾಮಾಗಿ ಇದನ್ನು ಮಾಡ್ಬೋದು. ಪೂರ್ತಿ ರೆಸಿಪಿ ಒಂದು ಚಟ್ನಿ, ಬಾಂಬೆ ಸಾಗು, ಜೊತೆಗೆ ದೋಸೆ ಎಲ್ಲ ಸೇರಿ 1 ಅವರ್ ಒಳಗಡೆ ರೆಡಿಯಾಗೋಗುತ್ತೆ. ನೋಡಿ ಈರುಳ್ಳಿ ಒಂದು ಅರ್ಧ ಫ್ರೈ ಆಗಿದೆ. ಈಗ ಇದಕ್ಕೆ 1 ಇಂಚು ಶುಂಠಿ ತುರಿದು ಇಟ್ಕೊಂಡಿದ್ದೀನಿ, ಅದನ್ನು ಜೊತೆಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ. ಅರಿಶಿನದ್ದು ಹಸಿ ವಾಸನೆ ಹೋಗಬೇಕು, ಹಾಗಾಗಿ ಒಂದು ಸಲ ಬಾಡಿಸ್ಕೊಂಬಿಡೋಣ. ಈರುಳ್ಳಿ ಹಾಕಿದ್ಮೇಲೆ ಶುಂಠಿ ಹಾಕೋಬೇಕು, ಯಾಕಂದರೆ ಮುಂಚೆನೇ ಹಾಕ್ಬಿಟ್ರೆ ಅದು ಬಾಣಲೆಗೆ ಕಚ್ಕೊಂಬಿಡುತ್ತೆ. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಈರುಳ್ಳಿ ಹಾಕಿದ್ಮೇಲೆ ಶುಂಠಿ ಹಾಕ್ಕೊಳ್ಳಿ. ಸ್ನೇಹಿತರೆ ಹಸಿ ವಾಸನೆ ಎಲ್ಲ ಹೋಗಿದೆ ಶುಂಠಿದು. ಈಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ. ಒಂದು 30 ಸೆಕೆಂಡು ಇದನ್ನು ಫ್ರೈ ಮಾಡ್ಕೊಂಬಿಡಿ. ಮೆಣಸಿನ ಪುಡಿದು ಘಾಟ್ ವಾಸನೆ ಏನಿರುತ್ತಲ್ಲ ಅದೆಲ್ಲ ಹೊಟ್ಟೋಗುತ್ತೆ ಅವಾಗ. ಚಿಲ್ಲಿ ಪೌಡರ್ ಫ್ರೈ ಆಗಿದೆ. ಈಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ. ಸಲ ಫ್ರೈ ಮಾಡ್ಕೊಂಬಿಡೋಣ. ಸ್ನೇಹಿತರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ 1 ಟೊಮೆಟೊನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಟೊಮೆಟೊನು ಒಂದು ಸಲ ಬಾಡಿಸ್ಕೊಂಬಿಡೋಣ ಚೆನ್ನಾಗಿ. ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಆಲೂಗಡ್ಡೆ ಹಾಕುವಂಥ ಸಮಯ. ನಾನು 4 ಆಲೂಗಡ್ಡೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಅದನ್ನು ಕೈಯಲ್ಲೇ ನೋಡಿ ಈ ಥರ ಸುಮ್ಮನೆ ತುಂಬ ಏನು ಅದನ್ನು ಮ್ಯಾಶ್ ಮಾಡಬೇಕನ್ನೋದೇನಿಲ್ಲ, ಕೈಯಲ್ಲೇ ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ಳೋಣ. ಮ್ಯಾಶರಲ್ಲೆಲ್ಲ ಮ್ಯಾಶ್ ಮಾಡಬಾರ್ದು, ಕೈಯಲ್ಲೇ ರಫ್ ಆಗಿ ಇದನ್ನು ಮ್ಯಾಶ್ ಮಾಡಿದ್ರೆ ಸಾಕು.
ಪುಡಿ ಆಗೋವರೆಗೂ ಇದನ್ನು ಮ್ಯಾಶ್ ಮಾಡ್ಕೋಬಾರ್ದು, ಸ್ವಲ್ಪ ಗಡ್ಡೆ ಥರನೇ ಇರಬೇಕು. ಇದಕ್ಕೆ ಈಗ ಒಂದು 2 ಕಪ್ ಆಗೋಷ್ಟು, ಅಂದರೆ ಒಂದು ಅರ್ಧ ಲೀಟರ್ ಆಗೋಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಜಾಸ್ತಿ ಆಯಿತು ಅಂತ ಭಯ ಪಡೋದು ಬೇಡ. ಆಲೂಗಡ್ಡೆ ನೀರು ಚೆನ್ನಾಗಿ ಕುಡಿಯುತ್ತೆ, ಹಾಗಾಗಿ ತುಂಬ ಟೆನ್ಷನ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಈಗ ಇದು ಒಂದು ಕುದಿ ಬರೋವರೆಗೂ ಕಾಯೋಣ. ಸ್ನೇಹಿತರೆ, ನೀರು ಕುದಿಯೋದಕ್ಕೆ ಶುರು ಆಗ್ತಿದೆ. ಈಗ ಇದಕ್ಕೆ ಕಡಲೆ ಹಿಟ್ಟು ಹಾಕುವಂಥ ಸಮಯ. ನಾನು 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನೀರು ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದನ್ನು ಚೂರು ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಗಂಟಿದ್ರೆ ಅದು ಹಾಗಾಗಿ ಕುತ್ಕೊಂಡ್ಬಿಡುತ್ತೆ. ಹಾಗಾಗಿ ಒಂದು ಕೂಡ ಗಂಟಿರಬಾರ್ದು, ಆ ರೀತಿ ಇದನ್ನು ಕಲಿಸ್ಕೋಬೇಕು. ಈಗ ಈ ಕಲಸಿರೋಂಥ ಮಿಶ್ರಣನ ಇದಕ್ಕೆ ಹಾಕೊಂಬಿಡೋಣ. ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ಒಂದು 5 ನಿಮಿಷ ಕುದಿಯೋದಕ್ಕೆ ಬಿಡೋಣ. ಕಡಲೆ ಹಿಟ್ಟು ಹಸಿದಲ್ವ ಹಾಕಿರೋದು, ಸೊ ಹಸಿ ವಾಸನೆ ಎಲ್ಲ ಬರಬಾರ್ದು ಕಡಲೆ ಹಿಟ್ಟದು. ಹಾಗಾಗಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸ್ನೇಹಿತರೆ, ನೋಡ್ಬೋದು ಸಾಗು ಚೆನ್ನಾಗಿ ಕುದೀತಾ ಇದೆ. ಈಗ ಕುದ್ದಿರೋದು ಸಾಕು, ಒಲೆ ಆಫ್ ಮಾಡಿಬಿಡೋಣ. ಇದಕ್ಕೆ ಅರ್ಧ ನಿಂಬೆ ಹುಳನ್ನ ರಸ ಹಿಂಡ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸಲ ಮಿಕ್ಸ್ ಮಾಡಿಬಿಡೋಣ. ಹೋಟೆಲ್ ಶೈಲಿಯ ಬಾಂಬೆ ಸಾಗು ರೆಡಿ ಆಗೋಯ್ತೀಗ. ಇದು ಸೆಟ್ ಆಗಬೇಕು. ಇದು ನೋಡೋದಕ್ಕೆ ನೀರಾಗಿದೆ, ಇನ್ನೂ ಆಲೂಗಡ್ಡೆ ಅಲ್ವಾ, ನೀರು ಹೀರುತ್ತೆ ಅದು. ಸೊ ಕಡಲೆ ಹಿಟ್ಟು ಬೇರೆ ಹಾಕಿದ್ದೀವಿ. ಸೊ ಇದನ್ನು ಪಕ್ಕಕ್ಕೆ ಶಿಫ್ಟ್ ಮಾಡ್ಕೊಂಡಿರೋಣ. ಅದು ಪೂರ್ತಿ ಸೆಟ್ ಆಗೋಷ್ಟೊತ್ತಿಗೆ ನಾವು ಚಟ್ನಿ ಮತ್ತು ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಂಬಿಡೋಣ. ಹೋಟೆಲ್ ಶೈಲಿಲೇ ಒಂದು ವಿಭಿನ್ನವಾಗಿರೋಂಥ ಒಂದು ಚಟ್ನಿ ಮಾಡೋಣ ಇವತ್ತು. ಸೊ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಆ ಮಿಕ್ಸರ್ ಜಾರ್ಗೆ ಅರ್ಧ ಕಪ್ ಆಗೋಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ. ಕಾಯಿ ತುರಿ ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಪ್ರಮಾಣದ, ಅಂದರೆ ಅರ್ಧ ಕಪ್ನ ಹುರುಗಡ್ಲೆ ಹಾಕೋತಾ ಇದ್ದೀನಿ. ಖಾರಕ್ಕೆ ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹುಳಿಗೆ ಒಂಚೂರು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ. ಹುಣಸೆ ಹಣ್ಣು ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಗಾತ್ರದ ಬೆಲ್ಲ ಹಾಕೋತಾ ಇದ್ದೀನಿ. 1 ಇಂಚು ಶುಂಠಿನ ತುಂಡು ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ವಿಭಿನ್ನವಾಗಿರಲಿ ಚಟ್ನಿ ಅಂತಂದ್ಬಿಟ್ಟು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲೇ ಹಾಕೋತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ನೀರು ಸೇರಿಸ್ಕೊಂಡು ತರಿಯಾಗಿ ರುಬ್ಕೊಳ್ಳೋಣ ಇದನ್ನು. ಸ್ನೇಹಿತರೆ, ಚಟ್ನಿ ರೆಡಿಯಾಗಿದೆ. ಈಗ ಇದಕ್ಕೊಂದು ಒಗ್ಗರಣೆ ಹಾಕ್ಬಿಟ್ರೆ ಚಟ್ನಿ ಕೂಡ ಪೂರ್ತಿಯಾಗಿ ರೆಡಿಯಾಗಿ ಹೋಗುತ್ತೆ. ಒಗ್ಗರಣೆಗೆ ಒಂದು ಚಿಕ್ಕ ಬಾಣಲಿ ತೊಗೊಂಡಿದ್ದೀನಿ. ಒಲೆ ಅಂಟಿಸಿದ್ದೀನಿ ಬಾಣಲಿದು. ಮತ್ತು ನಾನು ಸತ್ವ ಫುಡ್ಸ್ ಆ್ಯಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ ಕಡಲೆಕಾಯಿ ಎಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಿದೆ. ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊತಿದ್ದೀನಿ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. 1-2 ಗುಂಟೂರು ಮೆಣಸಿನ್ಕಾಯಿ ತುಂಡು ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಫ್ಲೇವರ್ಗೆ ಹಿಂಗೆ ಹಾಕೋತಾ ಇದ್ದೀನಿ. ಇದು ಒಂದು ಸಲ ಮಿಕ್ಸ್ ಮಾಡಿಬಿಡೋಣ. ಒಲೆ ಆಫ್ ಮಾಡಿಬಿಡೋಣ. ಒಲೆ ಆಫ್ ಮಾಡಿಬಿಟ್ಟು ನಾವು ರುಬ್ಬಿ ಇಟ್ಕೊಂಡಿರೋಂಥ ಚಟ್ನಿನ ಇದಕ್ಕೆ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಸೇರಿಸಿ ಮಿಕ್ಸಿಗೆ ಆ ನೀರನ್ನ ಇಲ್ಲಿಗೆ ಹಾಕೋತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಹೋಟೆಲ್ ಶೈಲಿಯ ಚಟ್ನಿ ಕೂಡ ರೆಡಿಯಾಗೋಯ್ತು. ಸ್ನೇಹಿತರೆ, ಬಾಂಬೆ ಸಾಗು ರೆಡಿ ಆಯಿತು, ಚಟ್ನಿ ರೆಡಿ ಆಯಿತು, ದೋಸೆ ಬ್ಯಾಟರ್ ಒಂದೇ ಬಾಕಿ ಇರೋದು ರೆಡಿಯಾಗೋಕ್ಕೆ. ಒಂದು 4-5 ನಿಮಿಷದೊಳಗಡೆ ದೋಸೆ ಬ್ಯಾಟರ್ ರೆಡಿಯಾಗಿ ಹೋಗುತ್ತೆ. ಸೊ ಬನ್ನಿ ಹೇಗೆ ಮಾಡೋದು ನೋಡೋಣ. ಒಂದು ಮಿಕ್ಸಿ ತೊಗೊಂಡಿದ್ದೀನಿ. ಆ ಮಿಕ್ಸಿಗೆ 1 ಕಪ್ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಕಪ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ, ಅದನ್ನು ಕೂಡ ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅವಲಕ್ಕಿನ ನಾನು ತೊಳೆದು ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಹಾಕೋದ್ರಿಂದ ಸಾಫ್ಟ್ನೆಸ್ಸು, ಜೊತೆಗೆ ಸ್ಪಾಂಜಿ ಟೆಕ್ಸ್ಚರು,
ಅದು ಇದರಿಂದನೇ ಬರೋದು. ಹಾಗಾಗಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಅವಲಕ್ಕಿ ಹಾಕ್ಕೊಂಡಿದ್ದೀನಿ, 1 ಟೀ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ, 1 ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಇದಕ್ಕೆ ಅರ್ಧ ಕಪ್ ಆಗೋಷ್ಟು ನೀರು ಹಾಕೋಬೇಕು. ನಾನು ಈ ಮೊಸರೇನು ಹಾಕಿದ್ನಲ್ಲ ಅದಕ್ಕೆ ನೀರನ್ನ ಹಾಕ್ಕೊಂಡು, ಮೊಸರು ಇನ್ನೂ ಒಂದು ಸ್ವಲ್ಪ ಉಳಿದಿತ್ತು ಹಾಗಾಗಿ ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ಆ ನೀರನ್ನ ಇಲ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮಿಕ್ಸಿಲಿ ಚೆನ್ನಾಗಿ ರುಬ್ಕೊಂಬರೋಣ. ಸ್ನೇಹಿತರೆ, ಮಿಕ್ಸಿಲಿ ಚೆನ್ನಾಗಿ ರುಬ್ಕೊಂಬಂದಿದ್ದೀನಿ ನೋಡಿ. ಒಂದು 4-5 ನಿಮಿಷದಲ್ಲಿ ದೋಸೆ ಹಿಟ್ಟು ರೆಡಿಯಾಗೋಯ್ತು. ಇದೇ ಕನ್ಸಿಸ್ಟೆನ್ಸಿ ಇರಬೇಕು, ಇದಕ್ಕೆ ಎಕ್ಸ್ಟ್ರಾ ನೀರೆಲ್ಲ ಏನು ಹಾಕೋಬಾರ್ದು. ಇವಾಗ ಇದನ್ನು ಹೀಗೆ ಡೈರೆಕ್ಟಾಗಿ ಕೂಡ ಯೂಸ್ ಮಾಡ್ಬೋದು. ಒಂದು 5-10 ನಿಮಿಷ ಇದನ್ನು ಸೆಟ್ಟಾಗಿ ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿ ದೋಸೆ ಬರುತ್ತೆ. ಸ್ನೇಹಿತರೆ, ಒಂದು 5 ನಿಮಿಷ ರೆಸ್ಟ್ ಆಗಲಿ ಅಂತ ನಾನು ದೋಸೆ ಹಿಟ್ಟನ್ನ ಬಿಟ್ಟಿದ್ದೆ. ಈಗ ಇದಕ್ಕೆ ಒಂದು ಚೂರು ಅಡುಗೆ ಸೋಡಾ ಹಾಕೋತಾ ಇದ್ದೀನಿ. ಇದನ್ನು ಒಂದ್ಸಲ ಮಿಕ್ಸ್ ಮಾಡಿಬಿಡೋಣ ಚೆನ್ನಾಗಿ. ಅಡುಗೆ ಸೋಡಾ ಇಲ್ಲ ಅಂದರೆ ಏನೋ ಫ್ರೂಟ್ ಸಾಲ್ಟ್ ಬರುತ್ತಲ್ಲ ಅದನ್ನು ಕೂಡ ಹಾಕೋಬೋದು. ಅದು ಹಾಕೊಳ್ಳೋದಾದರೆ 1 ಸ್ಪೂನ್ ಆಗೋಷ್ಟು ಹಾಕೋಬೇಕಾಗತ್ತೆ. ಅಡುಗೆ ಸೋಡಾ ಆದರೆ 1/4 ಚಮಚ ಆಗೋಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ನೇಹಿತರೆ, ಹೋಟೆಲ್ ಶೈಲಿಯ ಬಾಂಬೆ ಸಾಗು ರೆಡಿ ಆಯಿತು, ಹೋಟೆಲ್ ಶೈಲಿಯ ಚಟ್ನಿ ರೆಡಿ ಆಯಿತು, ದೋಸೆ ಹಿಟ್ಟು ಕೂಡ ರೆಡಿಯಾಗಿದೆ. ಈಗ ದೋಸೆ ಕೂಡ ರೆಡಿ ಮಾಡೋಣ, ಹೇಗಾಗುತ್ತೆ ನೋಡೋಣ ಬನ್ನಿ. ದೋಸೆ ಹಂಚಿಟ್ಕೊಂಡಿದ್ದೀನಿ. ಸೋಡಾ ಹಾಕಿ ಒಂದು 2-3 ನಿಮಿಷ ಅದು ಆ್ಯಕ್ಟಿವೇಟ್ ಆಗೋದಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ದೋಸೆ ಹಂಚು ಇಡೋ ಮುಂಚೆ ಅದನ್ನು ಹಾಕ್ಬಿಟ್ರೆ ನಾವು ಆಮೇಲೆ ದೋಸೆ ಹಂಚಿಟ್ಕೊಂಡು ಅದು ಪೂರ್ತಿ ಕಾಯೋಷ್ಟೊತ್ತಿಗೆ ದೋಸೆ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿರುತ್ತೆ. ಸ್ನೇಹಿತರೆ, ದೋಸೆ ಹೆಂಚು ಚೆನ್ನಾಗಿ ಕಾದಿದೆ. ಈಗ ಇದಕ್ಕೆ ನಾವು ಮಾಡಿರೋಂಥ ದೋಸೆ ಹಾಕ್ಬಿಡೋಣ. ಏನು ಹರಡೋವಂಥ ಅವಶ್ಯಕತೆ ಇಲ್ಲ, ನೀವು ನೋಡ್ಬೋದು ಅದಾಗದೇ ಅದು ಶೇಪ್ ತಗೊಳ್ತಾ ಇದೆ. ನಾನು 1.5 ಸೌಟಷ್ಟು ದೋಸೆ ಹಿಟ್ಟು ಹಾಕಿದ್ದೀನಿ. ಹೈ ಫ್ಲೇಮಲ್ಲಿ ಒಂದು 2 ನಿಮಿಷ ಬೇಯಿಸ್ಕೊಳ್ಳೋಣ, ಆಮೇಲೆ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಪೂರ್ತಿ ಬೇಯಿಸ್ಕೊಳ್ಳೋಣ. ಸ್ನೇಹಿತರೆ, ನೋಡ್ಬೋದು ದೋಸೆ ಹಿಟ್ಟಲ್ಲಿ ಹೇಗೆ ಗೂಡು ಚೆನ್ನಾಗಿ ಬಂದಿದೆ. ಹೋಟೆಲ್ ಶೈಲಿಯ ಸೆಟ್ ದೋಸೆಯಲ್ಲಿ ಹೇಗೆ ಬರುತ್ತೋ ಗೂಡು ಅದೇ ಥರನೇ ಬಂದಿದೆ. ನಾವು ಇವಾಗ ಮಾಡ್ತಾ ಇರೋವಂಥ ದೋಸೆಗೆ ಎಣ್ಣೆ ಹಾಕಬೇಕು ಅಂತ ಅವಶ್ಯಕತೆ ಏನೇ ಇಲ್ಲ. ಸೊ ಬೇಕು ಅನ್ನೋರು ಒಂದು ಸ್ವಲ್ಪ ಎಣ್ಣೆನ ಹಾಕೋಬೋದು. ನೀವು ನೋಡಿರ್ಬೋದು ಖಾಲಿ ದೋಸೆಗಳೆಲ್ಲ ಸುಮಾರು ಹೋಟೆಲಲ್ಲಿ ಸಿಗುತ್ತೆ. ಸೊ ಅವ್ರಿಗೆ ಎಣ್ಣೆನೇ ಹಾಕೋದಿಲ್ಲ ದೋಸೆಗೆ. ಅದೇ ರೀತಿ ನಾವು ಮಾಡ್ತಾ ಇರೋಂಥ ದೋಸೆಗೂ ಎಣ್ಣೆ ಹಾಕುವಂಥ ಅವಶ್ಯಕತೆನೇ ಇಲ್ಲ. ಸ್ನೇಹಿತರೆ, ಮೇಲ್ಗಡೆ ಚೆನ್ನಾಗಿ ಬೆಂದಿದೆ ದೋಸೆ. ಒಂದ್ಸಲ ಬೇಕು ಅನಿಸಿದ್ರೆ ನೀವು ತಿರುವಾಕಿ ಕೂಡ ಬೇಯಿಸ್ಕೋಬೋದು. ಪರ್ಫೆಕ್ಟಾಗಿ ದಿಢೀರಂತ ಮಾಡೋವಂಥ ಸೆಟ್ ದೋಸೆ ರೆಡಿಯಾಗೋಗಿದೆ. ತಿರುವು ಹಾಕಿದರೆ ಮೇಲ್ಗಡೆ ಚೆನ್ನಾಗಿ ಬೇಯಬೇಕು ಅಂದರೆ ಪ್ಲೇಟ್ನ ಮುಚ್ಚಿಬಿಟ್ಟು ಆ ಸ್ಟೀಮಲ್ಲಿ ಬೇಯಿಸಿದ್ರೆ ಇನ್ನೂ ಸಖತ್ತಾಗಿ ಬರುತ್ತೆ ದೋಸೆ. ಸ್ನೇಹಿತರೆ, ದಿಢೀರಂತ ಮಾಡಿರೋಂಥ ದೋಸೆ ರೆಡಿಯಾಗಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇನ್ನೊಂದು ದೋಸೆ ಹಾಕ್ಬಿಡೋಣ. ನೋಡಿ ದೋಸೆ ಹಿಟ್ಟು ಸುಮ್ಮನೆ ಹಾಕಿದ್ರೆ ಸಾಕು, ಹರಡೋದೇ ಬೇಡ ಅದನ್ನು, ಅದಾಗದೇ ಶೇಪ್ ತಗೊಳುತ್ತೆ. ನಾನು ಇಲ್ಲಿ 1 ಸೌಟು ಹಿಟ್ಟು ಹಾಕಿದ್ದೀನಿ. ಹಿಟ್ಟು ಹಾಕಿ ಒಂದು 2 ನಿಮಿಷ ಅದು ಪೂರ್ತಿ ಮೇಲ್ಗಡೆ ಬೇಯೋವರೆಗೂ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಅದಾದಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಪೂರ್ತಿ ದೋಸೆ ಬೇಯೋವರೆಗೂ ಬೇಯಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರೋವಂಥ ದಿಢೀರಾಗಿ ಮಾಡೋವಂಥ ದೋಸೆ ರೆಡಿಯಾಗೋಗುತ್ತೆ. ಸ್ನೇಹಿತರೆ, ನೋಡ್ತಿರ್ಬೋದು ಗೂಡು ಏನು ಬರುತ್ತಲ್ಲ ಸೆಟ್ ದೋಸೆನಲ್ಲಿ, ಆ ರೀತಿ ಫಾರ್ಮ್ ಆಗ್ತಾ ಇದೆ. ಬೇಕು ಅನ್ಸಿದ್ರೆ ಹೋಟೆಲ್ ಶೈಲಿಲಿ ಹಾಕ್ತಾರಲ್ಲ ಆ ರೀತಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೋಬೋದು. ಒಂದ್ಸಲ ಬೆಂದಾದ್ಮೇಲೆ ಹಿಂದೆ ತಿರುಗಿಸಿ ಹಾಕೋಬೋದು. ಇದು ಆಪ್ಷನಲ್ಲು, ಹಾಕೊಳ್ಳೇಬೇಕಂತ ಏನಿಲ್ಲ. ಸ್ನೇಹಿತರೆ, ನೋಡ್ಬೋದು ದೋಸೆ ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ. ಸ್ನೇಹಿತರೆ, ಪರ್ಫೆಕ್ಟ್ ಆಗಿ ದಿಢೀರಂತ ಮಾಡಿರೋ ದೋಸೆ ಸಖತ್ತಾಗಿ ರೆಡಿಯಾಗಿದೆ. ಸೊ ಇದನ್ನು ನಾವು ಮಾಡಿರೋಂಥ ಹೋಟೆಲ್ ಶೈಲಿಯ ಬಾಂಬೆ ಸಾಗು ಮತ್ತು ಚಟ್ನಿ ಜೊತೆ ರುಚಿ ನೋಡೋಣ ಹೇಗೆ ಬಂದಿದೆ ಅಂತ. ಸ್ನೇಹಿತರೆ, ನೋಡ್ಬೋದು ನಾವು ಬಾಂಬೆ ಸಾಗು ಮಾಡಿದಾಗ ಎಷ್ಟು ನೀರಾಗಿತ್ತು. ಸೊ ಈಗ ಅದು ಪರ್ಫೆಕ್ಟ್ ಆಗಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ. ಸೊ ಇದ್ರ ಜೊತೆ ನಾವು ಮಾಡಿರೋ ದೋಸೆನ ರುಚಿ ನೋಡೋಣ ಈಗ. ಸ್ನೇಹಿತರೆ, ನಾವು ತಯಾರಿಸಿದಂಥ ದಿಢೀರ್ ದೋಸೆ, ಹೋಟೆಲ್ ಶೈಲಿಯ ಬಾಂಬೆ ಸಾಗು ಮತ್ತು ಚಟ್ನಿ ಎಲ್ಲ ರೆಡಿಯಾಗಿದೆ. ಒಂದು ಸಲ ಇದನ್ನು ರುಚಿ ನೋಡೋಣ ಹೇಗೆ ಬಂದಿದೆ ಅಂತ.
ದೋಸೆ ನೋಡ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ನೋಡಿ, ಕೈಯಲ್ಲಿ ಅದನ್ನು ನಾನು ಮುಷ್ಟಿ ಹಿಡ್ಕೊಂಡು ಪ್ರೆಸ್ ಮಾಡಿದ್ರು ಅದು ಒರಿಜಿನಲ್ ಶೇಪಿಗೆ ಬರ್ತಿದೆ. ಅಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ದೋಸೆ. ಈಗ ಇದನ್ನು ರುಚಿ ನೋಡೋಣ ಹೇಗೆ ಬಂದಿದೆ ಅಂತ. ಮೊದಲಿಗೆ ಸಾಗು ಜೊತೆ ರುಚಿ ನೋಡ್ತೀನಿ. ಸೂಪರ್. ಸಾಗು ಅಂತೂ ಅದ್ಭುತವಾಗಿದೆ, ಖಾರವಾಗಿ ಸೇಮ್ ಹೋಟೆಲ್ ಶೈಲಿ ಹೆಂಗಿರುತ್ತೋ ಹಾಗೆ ಇದೆ. ಇದು ಮನೇಲಿ ಮಾಡಿದ್ದು ಹೋಟೆಲ್ದಲ್ಲಾದರೆ ಯಾರು ನಂಬೋದೇ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಖಾರವಾಗಿ ಹುಳಿಯಾಗಿ ಸಖತ್ತಾಗಿ ಬಂದಿದೆ. ಸಲ ಚಟ್ನಿ ಜೊತೆ ಕೂಡ ನೋಡೋಣ. ಚಟ್ನಿ ಹೈ ಕ್ಲಾಸ್ ಆಗಿದೆ. ಆ ಜೀರಿಗೆ ಫ್ಲೇವರ್ ಸಿಗುತ್ತೆ ಬಾಯಿಗೆ. ಜೀರಿಗೆ ಹಾಕಿದ್ವಲ್ಲ ಒಂದು ಅರ್ಧ ಚಮಚ, ಆ ಫ್ಲೇವರ್ ಸಿಗುತ್ತೆ ಬಾಯಿಗೆ. ಮೆಣಸು, ಸ್ವಲ್ಪ ಪುದೀನ ಫ್ಲೇವರು ಅದ್ಭುತವಾಗಿ ಸಿಗ್ತದೆ. ಓವರ್ ಆಲ್ ದೋಸೆ ಕೂಡ ಅಷ್ಟೇ ಸಾಫ್ಟ್ ಆ್ಯಂಡ್ ಸ್ಪಂಜಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಓವರ್ ಆಲ್ 3 ಐಟಮ್ ಕೂಡ ಅದ್ಭುತವಾಗಿ ಬಂದಿದೆ. ಸೊ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ, ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ಇನ್ನೇನು ಸ್ಕೂಲ್ಗಳು ಸದ್ಯದಲ್ಲೇ ಓಪನ್ ಆಗುತ್ತೆ ಮಕ್ಕಳಿಗೆ. ಬ್ರೇಕ್ಫಾಸ್ಟಾಗಿ ಈ ಥರ ಟೈಮ್ ಇಲ್ಲ ಅಂದರೆ ಈ ಥರ ದಿಢೀರ್ ಅಂತ ದೋಸೆನ ಆರಾಮಾಗಿ ಒಂದು 10 ನಿಮಿಷದಲ್ಲಿ ರೆಡಿ ಮಾಡಿಬಿಡ್ಬೋದು. ಮಿಕ್ಸಿಗೆ ಐಟಮ್ ಹಾಕಿ ರುಬ್ಬಿಟ್ರೆ ಹಿಟ್ಟು ರೆಡಿಯಾಗಿ ಹೋಗುತ್ತೆ. ನೆನೆಸ್ಕೊಳ್ಳೋಕ್ಕೆ ಚಟ್ನಿ ಕೂಡ ಬೇಗ ರೆಡಿಯಾಗಿ ಹೋಗುತ್ತೆ. ಮಿಕ್ಸಿಲಿ 1 ಕಪ್ ರವೆ, ಮೊಸರು ಹಾಕಿ ಸ್ವಲ್ಪ ಅವಲಕ್ಕಿ ಹಾಕಿ ನುಣ್ಣಗೆ ರುಬ್ಬಿಟ್ರೆ ದೋಸೆ ಹಿಟ್ಟು ಒಂದು 2 ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ. ಸೊ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದಾಗಿತ್ತು ಇವತ್ತಿನ ದಿಢೀರ್ ದೋಸೆ ರೆಸಿಪಿ. ಐ ಹೋಪ್ ಈ ದೋಸೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮನೆಯವರೆಲ್ಲ ಸೇರಿ ಒಂದ್ಸಲ ಈ ದೋಸೆನ ಮಾಡ್ಕೊಂಡು ತಿನ್ನಿ. ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.